ಕವನಗಳನ್ನ ಬರೆಯುವುದು ಸುಲಭ, ಆದರೆ ಗದ್ಯ ಸಾಹಿತ್ಯದ ಮೂಲಕ ಜನಮನ ಗೆಲ್ಲುವುದು ಕಷ್ಟದ ಕೆಲಸ. ಅಂತಹ ಸಾಹಸಮಯ ಕೆಲಸವನ್ನ ಡಾಕ್ಟರ್ ಸಿ.ಕೆ. ಜೋರಾಪುರ್ ಅವರು ಅತ್ಯಂತ ಪರಿಣಾಮಕಾರಿಯಾಗಿ ಮಾಡಿದ್ದಾರೆ ಎಂದು ಗದಗಿನ ತೋಂಟದಾರ್ಯ ಮಠದ ಶ್ರೀ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು ಶ್ಲಾಘಿಸಿದರು. ಇಂದು ಬೆಳಗಾವಿಯ ಕನ್ನಡ ಭವನದಲ್ಲಿ ಡಾಕ್ಟರ್ ಸಿ.ಕೆ. ಜೋರಾಪುರ್ ಅವರ ಅಮೃತ ಮಹೋತ್ಸವ ಸಮಾರಂಭ ಮತ್ತು ಅದಮ್ಯ ಚೇತನ ಅಭಿನಂದನಾ ಗ್ರಂಥದ ಲೋಕಾರ್ಪಣೆ ಹಾಗೂ ಸನ್ಮಾನ ಸಮಾರಂಭವು ಡಾಕ್ಟರ್ ಶಿವು ನಂದಗಾಮಿ ಅವರ ನೇತೃತ್ವದಲ್ಲಿ ನಡೆಯಿತು. ಸಮಾರಂಭದ ಸಾನ್ನಿಧ್ಯವನ್ನು ಕಾರಂಜಿ ಮಠದ ಶ್ರೀ ಗುರುಸಿದ್ದ ಸ್ವಾಮೀಜಿಗಳು, ರುದ್ರಾಕ್ಷಿ ಮಠದ ಶ್ರೀ ಅಲ್ಲಂಪ್ರಭು ಸ್ವಾಮೀಜಿಗಳು, ಕಿತ್ತೂರು ಕಲ್ಮಠದ ಶ್ರೀ ಮಡಿವಾಳೇಶ್ವರ ಸ್ವಾಮೀಜಿಗಳು ಹಾಗೂ ಗದಗಿನ ತೋಂಟದಾರ್ಯ ಮಠದ ಶ್ರೀ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮೀಜಿಗಳು ವಹಿಸಿ ಮಾತನಾಡಿದರು. ಸಾಹಿತಿ ಸಿ.ಕೆ. ಜೋರಾಪುರ್ ಅವರು ನಾಡು ನುಡಿಗೆ ಸೀಮಿತರಾಗದೆ ಅನೇಕ ಸಾಹಿತ್ಯ ಕೃತಿಗಳನ್ನು ರಚಿಸಿ ಸಾಹಿತ್ಯ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ. ಅವರ ಗದ್ಯ ಕೃತಿ ಇಂದು ಮನಸೂರೆಗೊಂಡಿದ್ದು, ಅವರೊಬ್ಬ ಶ್ರೇಷ್ಠ ಸಾಹಿತಿ. ಕವನಗಳನ್ನು ಬರೆಯುವುದು ಸುಲಭ, ಆದರೆ ಗದ್ಯಗಳನ್ನು ಬರೆಯುವುದು ಕಷ್ಟದ ಕೆಲಸ. ಕನ್ನಡ ಸಾಹಿತ್ಯವನ್ನು ಸಿ.ಕೆ. ಜೋರಾಪುರ್ ಅವರು ಶ್ರೀಮಂತಗೊಳಿಸಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಪದ್ಯಗಳನ್ನು ಬರೆಯುವುದು ಬಹಳ ಸುಲಭ. ಇವತ್ತು ಅನೇಕ ಜನ ಪ್ರತಿನಿತ್ಯ ಕವನ ಸಂಕಲನಗಳನ್ನು ಬಿಡುಗಡೆ ಮಾಡ್ತಾರೆ. ದಿನಕ್ಕೆ 10 ಮಂದಿ ಕವಿಗಳು ನಮ್ಮ ನಾಡಿನಲ್ಲಿ ಹುಟ್ಟುತ್ತಾ ಇದ್ದಾರೆ. ಅಷ್ಟು ಕವನ ಸಂಕಲನಗಳು ಇವತ್ತು ಪ್ರಕಟಗೊಳ್ತಾ ಇರುವುದನ್ನ, ಮತ್ತೆ ಬೆಳಗ್ಗೆ ಹರಿಯುವುದ್ರೊಳಗೆ ಅನೇಕ ಜನ ಕವಿಗಳಾಗುವುದನ್ನು ನಾವೆಲ್ಲ ನೋಡ್ತೀವಿ. ಅಂದ್ರೆ ಕವನಗಳನ್ನು ಬರೆಯೋದು ಬಹಳ ಸುಲಭ ಅಂತಿದ್ರೆ ಅರ್ಥ. ನಮ್ಮ ಜೋರಾಪುರ್ ಅವರು ರಚನೆ ಮಾಡಿರುವಂತಹ ಕೃತಿಗಳು ಅಂದ್ರೆ ಗದ್ಯ ಕೃತಿಗಳು. ಗದ್ಯವನ್ನು ಬರೆಯುವುದು ಬಹಳ ಕಷ್ಟದ ಕೆಲಸ. ಗದ್ಯದಲ್ಲಿ ಪದ್ಯದ ಲಯವನ್ನು ತರುವುದು ಇನ್ನೂ ಕಷ್ಟದ ಕೆಲಸ. ಅದಕ್ಕೇನೆ ನಮ್ಮ ಹಿರಿಯರು ಗದ್ಯಂ ಕವಿನಾಂ ನಿಕಷಂ ವದಂತಿ ಅಂತ ಹೇಳಿದರು. ಗದ್ಯ ಬರಹ ಏನಿದೆ ಅದು ಕವಿಗಳ ಹೊರಗಲ್ಲು ಅಂತ ಹೇಳಿದರು. ಈಗ ಒಂದು ಸುವರ್ಣ ಬಂಗಾರ ಅದು ಪರಿಶುದ್ಧವಾಗಿರುವಂತಹ ಬಂಗಾರ ಇದೆಯೋ ಇಲ್ಲೋ ಅಂತ ಹೇಳಿ ಪರೀಕ್ಷೆ ಮಾಡೋದಕ್ಕೆ ಅಕ್ಕಸಾಲಿಗೆ ಅದನ್ನು ಹೊರಗಲ್ಲಿಗೆ ಹಚ್ಚಿ ಉಜ್ಜುತ್ತಾನೆ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಅವನು ಶ್ರೇಷ್ಠ ಸಾಹಿತಿ ಹೌದೋ ಅಲ್ಲೋ ಅಂತ ಹೇಳಿ ಪರೀಕ್ಷಿಸಬೇಕಾಗಿದ್ರೆ ಅವನ ಗದ್ಯ ಕೃತಿಗಳನ್ನು ಅವಲೋಕಿಸಬೇಕು. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಡಾಕ್ಟರ್ ಸಿ.ಕೆ. ಜೋರಾಪುರ್ ಅವರು ಅನೇಕ ಗದ್ಯ ಕೃತಿಗಳನ್ನ ರಚನೆ ಮಾಡೋದ್ರ ಮೂಲಕ ತಾವೊಬ್ಬ ಶ್ರೇಷ್ಠ ಸಾಹಿತಿ ಅನ್ನೋದನ್ನ ಅವರು ನಮಗೆಲ್ಲ ಇವತ್ತು ತಿಳಿಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ತಮ್ಮ ಅಮೂಲ್ಯವಾಗಿರುವಂತ ಗದ್ಯ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯ ಪ್ರಪಂಚವನ್ನ ಅವರು ಶ್ರೀಮಂತಗೊಳಿಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಕನ್ನಡಿಗರು ಅವರಿಗೆ ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದ್ರು ಕೂಡ ಕಡಿಮೆ ಅಂತೇಳಿ ಈ ಸಂದರ್ಭದಲ್ಲಿ ಕೈಗೊಳ್ಳುತ್ತೇನೆ. ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಹಾವೇರಿ ಗೋಟ್ಗೊಂಡಿಯ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಟಿ.ಎನ್. ಭಾಸ್ಕರ್ ಅವರು, ಸಾಹಿತಿ ಸಿ.ಕೆ. ಜೋರಾಪುರ್ ಅವರು ದೇಶ, ನಾಡು, ಸಮಾಜಕ್ಕೆ ಸಂದೇಶ ನೀಡುವ ಹಲವಾರು ಕತೆ ಕಾದಂಬರಿಗಳನ್ನು ರಚಿಸಿದ್ದಾರೆ. ಇದರಾಚೆಗೆ ಒಂದು ಬದುಕು ಅಲ್ಲ, ಬದುಕಿನ ಒಳಗೊಂದು ಬದುಕಿದೆ ಎಂಬ ಅನುಭವವನ್ನು ಅವರು ನೀಡಿದ್ದಾರೆ. ಸರ್ವಜನಾಂಗದ ಶಾಂತಿಯ ತೋಟದ ಸಂದೇಶಗಳನ್ನು ಅವರ ಕೃತಿಗಳಲ್ಲಿ ಕಾಣಬಹುದು. ಇದು ಅರಸು ಮುನಿಗಳ ಕಾಲವಲ್ಲದೆ ಇದು ಅಭಿವ್ಯಕ್ತಿಗಳ ಕಾಲ. ಕಂಡಿದ್ದನ್ನು, ಘಟಿಸಿದ್ದನ್ನು ಮನಸ್ಸಿಗೊಳಪಡಿಸಿ ಧನಾತ್ಮಕವಾಗಿರುವ ವಿಚಾರಗಳನ್ನು ಪ್ರಸ್ತುತಪಡಿಸುವ ಕೆಲಸವನ್ನು ಸಾಹಿತಿಗಳು ಮಾಡುತ್ತಿದ್ದಾರೆ ಎಂದರು. ಹಿನ್ನೆಲೆಯಲ್ಲಿ ಅದಮ್ಯ ಚೇತನ ಕೃತಿ ಎಷ್ಟು ಸಮರ್ಪಕವಾಗಿ ಮೂಡಿ ಬಂದಿದೆ. ನಾಡು ಕಟ್ಟುವ, ಸಮಾಜ ಕಟ್ಟುವ, ಕುಟುಂಬ ಕಟ್ಟುವ, ದೇಶ ಕಟ್ಟುವ, ದೇಶದ ನಾಗರಿಕತೆಗೆ ಲೇಖಕನ ಕಾಂಟ್ರಿಬ್ಯೂಷನ್ ಏನಿದೆ. ಈ ಹಿನ್ನೆಲೆಯಲ್ಲಿ ಜೋರಾಪುರ್ ಅವರ ಕೃತಿಯನ್ನ ನಾನು ನೋಡುವ ಸಂದರ್ಭದಲ್ಲಿ ನನಗೆ ನೆನಪಾಗುವುದೇನೋ ಅಂತಂದ್ರೆ ಬಹುತೇಕವಾಗಿ ಜೋರಾ ಕಾದಂಬರಿ ನೆನಪಿಗೆ ಬರುತ್ತದೆ. ನನಗೆ ನೆನಪಾಗುವುದು ಜೋರಾಪುರ್ ಅವರ ಈ ಕೃತಿ ಅದಮ್ಯ ಚೇತನವನ್ನು ನೋಡುವ ಸಂದರ್ಭದಲ್ಲಿ ಜೋರಾ ಕಾದಂಬರಿ ನೆನಪಿಗೆ ಬರುತ್ತದೆ. ಅವೆಲ್ಲ ಸಂಘರ್ಷದ ಪರ್ವಕಾಲದಲ್ಲಿ ಜನಿಸಿದ ಕಾದಂಬರಿಗಳು. ವಿಜಯನಗರ ಸಾಮ್ರಾಜ್ಯದ ಸಂದರ್ಭ ಅಥವಾ ಅನ್ಯಮತೀಯರ ಸಾಮ್ರಾಜ್ಯ, ಹೀಗೆ ನಾನು ಸ್ಪಷ್ಟವಾಗಿ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ. ನಾಡು ನುಡಿಗೆ, ಕನ್ನಡಕ್ಕೆ, ನಾಗರಿಕತೆಗೆ, ಸಂಗೀತಕ್ಕೆ, ಸರಸ ಕಲೆಗಳಿಗೆ ನಾಡು ಕಟ್ಟುವ ವಿಜಯನಗರ ಸಾಮ್ರಾಜ್ಯದ ಸಂದರ್ಭದಲ್ಲಿ ಹುಟ್ಟುಕೊಂಡಿರುವ ಜೋರಾ ಕಾದಂಬರಿ ನೆನಪಿಗೆ ಬರುತ್ತದೆ. ಜೋರಾಪುರ್ ಅವರ ನಾಡಿಗೆ ಸಂಬಂಧಪಟ್ಟಂತೆ, ದೇಶಕ್ಕೆ ಸಂಬಂಧಪಟ್ಟಂತೆ ಅನೇಕ ಕೃತಿಗಳನ್ನು ಬಿಡಿಸಿದ್ದಾರೆ.
ಅಧ್ಯಕ್ಷತೆಯನ್ನು ಡಾಕ್ಟರ್ ಎಚ್ ಬಿ ರಾಜಶೇಖರ್ ಅವರು ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಗೋವಿಂದಪ್ಪ ಗೌಡಪ್ಪಗೋಳ್, ರಾಘವೇಂದ್ರ ಕಾಗವಾಡ್ ಉಪಸ್ಥಿತರಿದ್ದರು. ಸಂಪುಟವನ್ನು ಡಾಕ್ಟರ್ ಸಿದ್ದರಾಮ ಸ್ವಾಮೀಜಿಗಳು ಬಿಡುಗಡೆಗೊಳಿಸಿದರೆ ಪ್ರಭಾಕರ್ ಉಳ್ಳಾಗಡ್ಡಿಯವರು ಗ್ರಂಥದ ಕುರಿತು ಅಭಿನಂದನಾಪರ ನುಡಿಗಳನ್ನಾಡಿದ್ರು. ಈ ವೇಳೆ ಎಲ್.ಎಸ್. ಶಾಸ್ತ್ರಿ, ಡಾಕ್ಟರ್ ಎಚ್.ಐ. ತಿಮ್ಮಾಪುರ್, ನಿರುಪಾದಯ್ಯ ಕಲ್ಲೊಳ್ಳಿಮಠ್, ಆರ್.ಪಿ. ಪಾಟೀಲ್, ಸುಜಾತಾ ಪಾಟೀಲ್, ಜಯತೀರ್ಥ ಸೌದತ್ತಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು. ಇನ್ ನ್ಯೂಸ್ ಬೆಳಗಾವಿ.